ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿ ನಿನ್ನ ಆಲಯದಲ್ಲಿ ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ನೀನು ಕರೆತಂದಿದ್ದೀಯ. ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ಪ್ರಸನ್ನತೆಯಿಂದ ನೀನು ನಡೆಸು ಸ್ವಾಮಿ. ನಿನ್ನ ಆತ್ಮನ ಬಲ, ಆತ್ಮನ ಶಕ್ತಿ, ಆತ್ಮನ ನಡೆಸುವಿಕೆಯಲ್ಲಿ ಈ ಆರಾಧನೆ ನಡೆಯಬೇಕು ಸ್ವಾಮಿ. ನಿನ್ನ ಮಹಾಕೃಪೆ ಈ ಆರಾಧನೆ ಮೇಲೆ ಇರಲಿ ಸ್ವಾಮಿ. ದೇವರ ಆತ್ಮನೆ ಹಾಡುಗಳ ಮುಖಾಂತರ, ವಾಕ್ಯಗಳ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ನಿನಗೆ ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪರಿಶುದ್ಧಾತ್ಮನ ದೇವರೇ, ನೀನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಸಭೆಯಲ್ಲಿ ದಯಮಾಡಿ ಕೂರೋಣ.
ಒಂದರಿಂದ ಕೆಲವು ವಚನಗಳು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಯೇಸು ಕ್ರಿಸ್ತನ ಮಹಿಮೆಗೋಸ್ಕರ, ದೇವರ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ, ದೇವರ ಚಿತ್ತಾನುಸಾರ ನಡೆಯುವುದಕ್ಕೋಸ್ಕರ ನಾವೆಲ್ಲರೂ ಆಲಯದಲ್ಲಿ ಸೇರಿ ಬಂದಿದ್ದೇವೆ. ಸಬ್ಬತ್ ದಿನ ಆಲಯದಲ್ಲಿ ಸೇರಿ ಬರಬೇಕು ಎಂಬುದಾಗಿ ದೇವರ ಆಜ್ಞೆ. ಈ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ ನಾವೆಲ್ಲರೂ ಆಲಯದಲ್ಲಿ ಸೇರಿ ಬಂದಿದ್ದೀವಿ. ಒಂದು ಸಾರಿ ಹೇಳ್ರಿ, ಯೇಸುವೆ. ಹೇಳ್ರಿ ಎಲ್ಲರೂ, ಯೇಸುವೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನ ಆಲಯದಲ್ಲಿ ನಾನು ಬಂದಿದ್ದೀನಿ, ಪ್ರೆಸೆಂಟ್ ಆಗು. ದೇವರು ನಮ್ಮನ್ನು ನೋಡಿಬಿಟ್ಟು, ಇವತ್ತು ವಿನೋದ್, ಇವತ್ತು ಬ್ರದರ್ ಕೀರ್ತಿ ಅವರು, ಇವತ್ತು ಶೈಲೇಶ್ ಕುಮಾರ್ ಅವರು, ಇವತ್ತು ರಾಬಿನ್ ಅವರು, ಇವತ್ತು ರಾಬಿನ್ ರಾಜನ್ ಅವರು, ಇವತ್ತು ಸುಧಾಕರ್ ಅಂಕಲ್ ಅವರು, ಒಬ್ಬೊಬ್ರು ಅವ್ರು ನೋಡ್ಬಿಟ್ಟು ಪ್ರೆಸೆಂಟ್ 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 ಇದರ ಹೆಸರು ಹೇಳ್ತಾರೆ, ಪ್ರೆಸೆಂಟ್ ಹಾಕಿರ್ತಾರೆ. ಇವಾಗ ಎಲ್ಲರೂ ನನ್ನ ಆಲಯಕ್ಕೆ ನೀವು ಆಗಮಿಸಿದ್ದೀರಾ, ನನ್ನ ಹೇಳಿದಂತ ಮಾತು ನೀವು ನೆರವೇರಿಸ್ತಾ ಇದ್ದೀರಾ, ನೀವು ನನ್ನ ಮಕ್ಕಳಪ್ಪ, ಶಬಾಸ್. ದೇವ್ರೇನು ಅನ್ಕೋತಾರೆ ಗೊತ್ತಾ? ಶಬಾಸ್ ಅಂತ ಬೆಂತಟ್ತಾ ಇದ್ದಾರೆ ನಮ್ಗೆ. ಇವಾಗ ಶಬಾಸ್ ಅಂತ ಬೆಂತಟ್ಟಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ದೇವರ ವಾಕ್ಯನ ಹೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಆಜ್ಞೆ ಕೈಗೊಂಡು ನಡೆಯುವಂತ ನನ್ನ ಜನರು ನನ್ನ ಆಲಯಕ್ಕೆ ಬಂದಿದ್ದಾರೆ. ನನ್ನನ್ನು ಪ್ರೀತಿಸಿದಂತ ನನ್ನ ಜನರು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಸನ್ನಿಧಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ದೇವರು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ನಾನು ಪ್ರಾಣ ಕೊಟ್ಟು ಕಾಪಾಡಿದಂತ ನನ್ನ ಜನರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ದಾರೆ. ದೇವದೂತರೇ ನೋಡ್ರಿ ನನ್ನ ಜನರನ್ನ. ಪರಲೋಕದಲ್ಲಿ ಒಂದು ಸಂತೋಷ. ದೇವರ ಆಜ್ಞೆಯನ್ನ ಕೈಗೊಂಡು ನಡೆದ್ರೆ ದೇವರಿಗೆ ಎಷ್ಟು ಆನಂದ ಗೊತ್ತಾ? ತುಂಬಾ ಆನಂದ. ಮಕ್ಕಳು ತಂದೆ ತಾಯಿ ಮಾತು ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಇವ್ನು ನನ್ನ ಮಾತು ಕೇಳ್ತಾರಪ್ಪ, ಇವನು ಕೇಳಿದ್ದನ್ನೆಲ್ಲ ಕೊಡಿಸ್ತೀವಿ. ಕರೆಕ್ಟ್ ತಾನೆ? ಅವನು ಏನಾದ್ರೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ, ನೀನ್ ನನ್ನ ಮಾತೇ ಕೇಳಲ್ಲ, ನಿನಗೆ ಏನ್ ಬೇಕು ಅಂತ ನನ್ನ ಕೇಳ್ತೀಯ ನೀನು ಅಂತ ಕೇಳ್ತೀವಿ ತಾನೆ ನಾವು. ಕರೆಕ್ಟ್ ತಾನೆ? ನಾವು ನಮ್ಮ ಮಕ್ಕಳಿಗೆ ಈ ತರ ಇರಬೇಕು ಅಂತ ನಮ್ಮ ಯೋಚನೆ. ದೇವರು ಕೂಡ ಅದೇ ರೀತಿಯಲ್ಲಿ ನನ್ನ ಮಾತುಗಳು ನನ್ನ ಮಕ್ಕಳು ಕೇಳಿಸಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಅನನೀಯ ಮತ್ತು ಸೆಫನ್ಯ ಇಬ್ಬರನ್ನ ನೋಡ್ತೀವಿ ದೇವರ ವಾಕ್ಯ ಭಾಗದಲ್ಲಿ. ಇವರು ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ. ಇದೇ ತರ ದೇವರ ವಾಕ್ಯನ ಹೇಳ್ತಾ ಇದ್ದಾನೆ. ಯಾರು? ಪೇತ್ರ. ದೇವರ ವಾಕ್ಯನ ಬೋಧನೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಸಾರ್ತಾ ಇದ್ದಾನೆ. ಆ ಮಾತುಗಳನ್ನ ಕೇಳಿಸಿಕೊಂಡು ಜೀವನ ಬದಲಾಯಿಸಿಕೊಳ್ತಾರೆ. ಇವರಿಬ್ರು ಜೀವನ ಬದಲಾಯಿಸಿಕೊಂಡು ನನ್ನ ಆಸ್ತಿನ ಮಾರಿ ಬಂದಿರುವಂತಹ ಹಣನ ತಗೊಂಡ್ಬಂದು ಇವ್ರಿಗೆ ಕೊಡಬೇಕು ಅಂತ ಅನೇಕ ಜನರು ಹೃದಯದಲ್ಲಿ ಪ್ರೇರೇಪಣೆ ಹೊಂದಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಅನೇಕ ಜನರು ಹೋಗಿ ಅವ್ರಿಗಿರುವಂತಹ ಆಸ್ತಿನ ಮಾರಿ ತಗೊಂಡ್ಬಂದು ಪೇತ್ರನ ಪಾದ ಹತ್ರ ಇದ್ದಾರೆ. ಇದು ದೇವರ ಸೇವೆಗೋಸ್ಕರ, ಇದು ಯೇಸು ಕ್ರಿಸ್ತನ ಮಹಿಮೆಗೋಸ್ಕರ ಅಂತ ತಗೊಂಡ್ಬಂದು ಇಡ್ತಾ ಇರ್ಬೇಕಾದ್ರೆ ಇವರಿಬ್ಬರ ಜೀವನದಲ್ಲಿ ಏನ್ ನಡೆಯುತ್ತಂದ್ರೆ, ಇವರು ಕೂಡ ದೇವರ ವಾಕ್ಯನ ಕೇಳ್ತಾರೆ. ದೇವರ ವಾಕ್ಯನ ಕೇಳಿ ದೇವರ ಪ್ರೇರಣೆ ಮೇರೆಗೆ ಹೋಗಿ ಇವರಿಗಿರುವಂತಹ ಆಸ್ತಿನ ಮಾಡ್ತಾರೆ. ಒಂದು ಸ್ಥಳನ ಮಾರಿ ಅದರಿಂದ ಬಂದಂತಹ ಹಣನ ತಗೊಂಡು ಬಂದು ಕೊಡ್ಬೇಕು ತಾನೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಆ ಆಸ್ತಿ
ಆಸ್ತಿ ಇವ್ರದೇ, ಆ ಹಣನೂ ಇವ್ರದೇ. ಇವ್ರಿಗೆ ಮಾರು ಅಂತ ಯಾರು ಹೇಳಲಿಲ್ಲ. ಇವರಾಗಿ ಇವರೇ ಪ್ರೇರಣೆ ಹೊಂದಿಕೊಂಡ್ರು. ಎಸ್, ದೇವರ ವಾಕ್ಯ ಈ ದಿನ ನನ್ನ ಸಂಗಡ ಮಾತಾಡ್ತಾ ಇದೆ. ನನ್ನ ಜೀವನ ಬದಲಾವಣೆ ಆಗ್ಬೇಕು, ನನ್ನ ಜೀವನ ಚೇಂಜ್ ಆಗ್ಬೇಕು ಅಂತ ಇವರಲ್ಲಿ ಹೃದಯದಲ್ಲಿ ಪ್ರೇರೇಪಣೆ ಬಂದು ಹೋಗಿ ಆಸ್ತಿನ ಮಾರ್ತಾರೆ. ಮಾರ್ಬಿಟ್ಟು ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂತಾರೆ. ಏನಂತ ಗೊತ್ತಾ? ಹೆಂಡತಿ ಹೇಳ್ತಾರೆ, ಅನನೀಯ, ಯಜಮಾನನೇ, ಸ್ವಲ್ಪ ಎತ್ತಿಕಣ, ಸ್ವಲ್ಪ ದುಡ್ಡು ಎತ್ತಿಕಣ ಅಂತ ಹೇಳಿ ಮಾತಾಡ್ಕೊಂಡು, ಅದಕ್ಕೆ ಹೇಳಿದ ತಕ್ಷಣ ಇವನು ಹೂ ಅಂತಾನೆ. ಹೂ ಅಂದ್ಬಿಟ್ಟು ಬಂದಿರುವಂತ ಹಣ ಸ್ವಲ್ಪ ಎತ್ತಿಟ್ಟು ಮಿಕ್ಕಿರೋದನ್ನ ತಗೊಂಡು ಬರ್ತಾನೆ. ಮಿಕ್ಕಿರೋದನ್ನ ತಗೊಂಡು ಬಂದಾಗ ಪೇತ್ರನ ಹತ್ರ ಕೊಡ್ತಾನೆ. ಫಸ್ಟ್ ಅನನೀಯ ಹೋಗ್ತಾನೆ, ಹೋಗ್ಬಿಟ್ಟು ಪೇತ್ರನ ಹತ್ರ ಕೊಡ್ತಾನೆ. ಕೊಟ್ಟಿದ ತಕ್ಷಣ ಪೇತ್ರ ಒಂದು ಮಾತು ಕೇಳ್ತಾನೆ, ಒಂದೇ ಮಾತು, ನೀನು ಮಾರಿದ್ದು ಇಷ್ಟಕ್ಕೇನಾ? ಕೇಳಿದಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, 3ನೇ ವಾಕ್ಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ, ನೀನು ಯಾಕೆ ಈ ಹೊಲದ ಕೈಯಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಪರಿಶುದ್ಧಾತ್ಮನಾದ ದೇವರನ್ನು ಏನಕ್ಕೋಸ್ಕರ ನೀನು ವಂಚಿಸಬೇಕೆಂದಿದ್ದಿ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಇವನು ಅನ್ಕೋಬೋದಾಗಿತ್ತು, ಓ, ನಾನು ಮಾಡಿರುವಂತ ಕೆಲಸ ದೇವರ ಸೇವಕನಾದ ಪೇತ್ರನಿಗೆ ಹೇಳ್ಬಿಟ್ಟಿದ್ದಾರೆ. ನಾನು ಕೆಟ್ಟ ಕೆಲಸ ಮಾಡಿರುವಂಥದ್ದು ದೇವರು ನೋಡಿ ನಾನು ಬಚ್ಚಿಟ್ಟಿರೋದು ಪೇತ್ರನಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟವನೇನು. ನಾನು ಎತ್ತಿರೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಗೊತ್ತಾ? ಗುಪ್ತವಾಗಿ ಮಾಡುವಂತ ಕೆಲಸಗಳನ್ನ, ಕತ್ತಲಲ್ಲಿ ಮಾಡುವಂತ ಕೆಲಸಗಳನ್ನ ದೇವರು ಬಯಲಿಗೆ ತರ್ತಾನೆ. ದೇವರು ಬಯಲಿಗೆ ತರ್ತಾನೆ. ಆದ್ರಿಂದ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಂಡು ನಾವು ಏನು ಮಾಡಕ್ ಹೋಗ್ಬಾರ್ದು, ಯಾವ ಕೆಲಸ ಮಾಡಬಾರ್ದು. ಅದು ನಮಗೆ ಅಪಾಯ. ಯಾರ ಕಡೆಯಿಂದ ನಮಗೆ ಅಪಾಯ ಬರದೆ ಹೋದ್ರು ದೇವರ ಕಡೆಯಿಂದ ಅಪಾಯ ಬರುತ್ತೆ. ದೇವರ ಕಡೆಯಿಂದ ಅಪಾಯ ಬರುತ್ತೆ ಖಂಡಿತ. ಪೇತ್ರ ಹೇಳ್ತಾನೆ, ಅನನೀಯ, ನೀನು ಮಾಡಿದ್ದು ಕರೆಕ್ಟಾ? ಸ್ವಾಮಿ, ತಪ್ಪಾಯ್ತು ಅಂತ ಕಾಲು ಬಿಟ್ಬಿಟ್ಟಿದ್ರೆ ಕನಿಕರ ತೋರಿಸಿ ದಯೆ ತೋರಿಸಿ ಬಿಟ್ಬಿಟ್ಟಿರೋನೇನು. ಹೇಳ್ತಾ ಇದ್ರೆ ಸುಮ್ಮನೆ ಇರ್ತಾನೆ ಇವನು. ಅವಾಗ ಏನಾಗುತ್ತೆ ಗೊತ್ತಾ? ನೀನು ಈ ಕೆಲಸ ಮಾಡಿರೋದ್ರಿಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಪವಿತ್ರಾತ್ಮನನ್ನು ವಂಚಿಸಿದ್ದರಿಂದ ಅವನ್ನ ಕತ್ತಿ ತಕೊಂಡು ಚುಚ್ಚಿ ಸಾಯಿಸಲ್ಲ. ದೇವ್ರ ಏನ್ ಮಾಡ್ತಾರೆ ಗೊತ್ತಾ? ಹಾರ್ಟ್ ಅಟ್ಯಾಕ್ ಬರೋದರ ಮಾಡ್ತಾನೆ. ಬೈಬಲಲ್ಲಿ ನೋಡಿ, ಇವನ್ನ ಏನು ಮಾಡಲ್ಲ, ಜಸ್ಟ್ ಹೇಳ್ತಾ ಇದ್ದಂಗೆ ಆ ಭಯ, ಓ, ನಾನು ಮಾಡಿದ್ದು ದೇವರಿಗೆ ಗೊತ್ತಾಗಿ ದೇವರ ಸೇವಕನಿಗೂ ಗೊತ್ತಾಗ್ಬಿಟ್ಟಿದೆ. ದೇವರ ಸೇವಕನಿಗೆ ಹೇಳ್ಬಿಟ್ಟಾನೆ. ಶಾಕ್ ಆದವನಿಗೆ. ಕರೆಕ್ಟ್ ತಾನೆ? ಹಿಂದಗಡೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಬೆಳ್ಳಲ್ಲಿ ನಿಮಗೆ ಗೊತ್ತಿಲ್ಲ. ನಾನು ಹಿಂಗ ನಡೆಸ್ತಾ ಇದ್ದೀನ ಇಲ್ಲ ಸುಮ್ಮನೆ ಇದ್ದೀನಿ ಅಂತ ಗೊತ್ತಿಲ್ಲ. ಇದನ್ನ ಏನಾದ್ರೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಮುಂದಗಡೆ ಇವರು ಹೇಳಿದ್ರೆ ನನಗೆ ಶಾಕ್ ಆಗುತ್ತೆ. ಕರೆಕ್ಟಾ? ರೈಟ್ ತಾನೆ? ಹೆಂಗೆ ಇವ್ರು ಹೇಳೋದಕ್ಕೆ ಸಾಧ್ಯ? ನನ್ನ ಜೀವನದಲ್ಲಿ ಇರುವಂಥದ್ದು ಯಾರಿಗೂ ಗೊತ್ತಿಲ್ಲದೆ ಮಾಡಿರುವಂಥದ್ದು, ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿರುವಂಥದ್ದನ್ನ ಇವರು ಹೇಳೋದಕ್ಕೆ ಹೆಂಗೆ ಸಾಧ್ಯ? ಶಾಕ್ ಆಗುತ್ತೆ ತಾನೆ? ಆಶ್ಚರ್ಯ ಆಗುತ್ತೆ ತಾನೆ? ಈ ಆಶ್ಚರ್ಯ ಆಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಾನೆ. ನಾನು ಸತ್ತೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಅವನ ಹೆಂಡತಿ ಬರ್ತಾರೆ.
ಅವನ ಹೆಂಡತಿನೂ ಕೇಳ್ತಾನೆ ಪೇತ್ರ, ಏನಮ್ಮ ನೀವು ಮಾರಿದ್ದು ಇಷ್ಟಕ್ಕೇನಾ? ಏನು ಮಾತಾಡಲ್ಲ. ನಾನು ಒಂದೇ ಒಂದು ಕ್ವಶನ್ ಹೇಳಿದ್ರೆ ಏನು ಗೊತ್ತಾ, ಕೇಳೋದ್ರಿಂದನೇ ನಮ್ಮ ಎಲುಬುಗಳಿಗೆ, ನಮ್ಮ ಶರೀರಕ್ಕೆ ಆರೋಗ್ಯ, ಬಲ, ಶಕ್ತಿ, ದೇವರ ಕೃಪೆ ಎಲ್ಲಿಂದ ಬರುತ್ತೆ ಅಂದ್ರೆ ದೇವರ ವಾಕ್ಯ ಕೇಳೋದ್ರಿಂದ, ಆ ವಾಕ್ಯನ ಕೈಗೊಂಡು ನಡೆಯೋದ್ರಿಂದ. ಪ್ರಿಯ ದೇವರ ಮಕ್ಕಳೇ, ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಗಂಡ ಮಾಡಿರುವಂತ ತಪ್ಪೆ ಹೆಂಡತಿನೂ ಮಾಡ್ತಾಳೆ. ಹೆಂಡತಿ ಕೇಳ್ತಾನೆ, ನೀನು ಮಾಡಿದ್ದು ಕರೆಕ್ಟ್ ನಮ್ಮ. ಹೆಂಡತಿ ಕೂಡ ಗೊತ್ತಾಗಲ್ಲ. ದೇವರ ಸೇವಕನಿಗೆ ಹೇಳ್ಬಿಟ್ಟಿದ್ದಾರೆ, ನನ್ನ ಬಗ್ಗೆ ದೇವರ ಸೇವಕನಿಗೆ ಗೊತ್ತಾಗ್ಬಿಟ್ಟಿದೆ. ಪರಿಶುದ್ಧಾತ್ಮನ ದೇವರಿಗೆ ಮೋಸ ಮಾಡಿರುವಂಥದ್ದು ದೇವರ ಸೇವಕನಿಗೆ ಹೇಳ್ಬಿಟ್ಟಿದ್ದಾರೆ ಅಂತ ಇವರು ತಿಳಿದೇ ಹೋಗ್ತಾರೆ. ಹೆಂಡತಿ ಕೂಡ ಹೇಳ್ತಾರೆ, ತಗೊಬಂದು ಕೊಟ್ಟಿದ ತಕ್ಷಣ ನಿನ್ನ ಗಂಡನ್ನ ಶವನ ಹೂದ್ಬಿಟ್ಟು ಸಮಾಧಿ ಮಾಡಿ ಬಂದಿರೋರು ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ. ಹೇಳಿದ ತಕ್ಷಣ ಟಕ್ ಅಂತ ಹಾರ್ಟ್ ಅಟ್ಯಾಕ್, ಇಮ್ಮಿಡಿಯೇಟ್ ಸ್ಪಾಟ್ ಔಟ್. ದಯದಾಕ್ಷಣ ಏನೂ ಇಲ್ಲ ಅಲ್ಲಿ. ಅಯ್ಯೋ ಹೋಗ್ಲಿ ಪಾಪ, ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟವ್ರೆ. ಆ ಸೀನೆ ಇಲ್ಲ ಇಲ್ಲಿ. ದೇವರ ವಾಕ್ಯ ಏನಿದೆಯೋ ಅದನ್ನೇ ಮಾತಾಡ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ಬೇರೆ ಏನು ಹೇಳ್ತಾ ಇಲ್ಲ. ಹೋಗ್ಲಿ ಪಾಪ, ಆ ಸೀನೆ ಇಲ್ಲ. ಅದಕ್ಕೋಸ್ಕರನೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನನ್ನು ವಂಚಿಸಬಾರದು, ಮೋಸ ಮಾಡಬಾರದು. ದೇವರ ವಾಕ್ಯ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿಲ್ಲವೋ? ಇವರು ಮೋಸ ಮಾಡಿದ್ದು ಯಾರಿಗೆ ಗೊತ್ತಾ? ಅವನಲ್ಲಿರುವಂತ ಪವಿತ್ರಾತ್ಮನಿಗೆ. ಪೇತ್ರನಿಗೆಲ್ಲ ಮೋಸ ಮಾಡಿದ್ರು, ಅವರಿಗೆ ಅವರೇ ಮೋಸ ಮಾಡಿಕೊಂಡು ಸತ್ತು ಹೋಗ್ತಾರೆ. ಅವ್ರು ಅನ್ಕೋಬಹುದು, ನನ್ನ ಆಸ್ತಿ ತಾನೆ, ನಾನು ಮಾರಿದ್ದು ತಾನೆ, ನನ್ನ ತಾನೇ ಆಸ್ತಿ ಇದು, ಸ್ವಲ್ಪ ಎತ್ತಿಟ್ಕೊಂಡ್ರೆ ತಪ್ಪ? ನಿನಗೆ ಕೊಡುವಂತ ಹೇಳಿದ್ಯಾರಪ್ಪ? ನಿನ್ನ ಹತ್ರ ಇದ್ದಾಗ ನಿನ್ನ ಆಸ್ತಿನೇ ತಾನು ಆಗಿದ್ದು ತಾನೆ, ನಿನಗೆ ಕೊಡುವಂತ ಹೇಳಿದ್ದು ಯಾರು? ಪರಿಶುದ್ಧಾತ್ಮನ ಪ್ರೇರೇಪಣೆಯಲ್ಲಿ, ದೇವರ ಪ್ರೇರೇಪಣೆಯೊಂದಿಗೆ ನಿನಗೆ ಪ್ರೇರೇಪಣೆ ಬಂದು ನೀನಾಗಿ ನೀನೇ ನಾನು ಕೊಡಬೇಕು ದೇವರಿಗೆ. ಇದು ದೇವರದು, ಇದು ದೇವರ ಸೇವೆಗೋಸ್ಕರ ನಾನು ಮಾಡುತ್ತಿರುವಂತ ಕೆಲಸ, ಇದು ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ನಾನು ನಿರ್ಧರಿಸಿಕೊಂಡಿರುವಂತ ನಿರ್ಧಾರ. ನನ್ನ ಆಸ್ತಿನ ಮಾರಿ ತಕೊಂಡು ಬಂದು ಕೊಡಬೇಕು, ದೇವರ ಸೇವೆಗೆ ಕೊಡಬೇಕು ನನ್ನ ಆಸ್ತಿನ ಮಾರಿ. ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯ ಇವತ್ತು ನಮ್ಮ ಕಿವಿಗೆ ಬೀಳ್ತಾ ಇದೆ. ಒಂದೇ ಒಂದು ಕ್ವಶನ್ ಇವತ್ತು ನಾನು ನಿಮಗೆ ಕೇಳಲ್ಲ, ನಿಮ್ಮ ಆಸ್ತಿನ ಮಾರಿ ತಗೊಂಡು ಆಲಯಕ್ಕೆ ಕೊಡ್ರಿ ಅಂತ ಕೇಳಲ್ಲ. ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ಜನರು ನಾವು. ಕರೆಕ್ಟಾ? ರೈಟಾ? ದೇವರ ವಾಕ್ಯನ ಕೇಳೋರು ಮಾತ್ರ ಅಲ್ಲ, ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ಜನರು ನಾವು. ಧೈರ್ಯವಾಗಿ ನೀವು ಎದೆ ಮೇಲೆ ಕೈಗೊಂಡು ಹೇಳ್ತೇ ಈ ಮಾತು, ನಾನು ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ದೇವರ ಮಗು. ಎಸ್, ಈ ಮಾತು ನೀವು ಹೇಳಬಲ್ರಿ. ಯಾಕಂದ್ರೆ ದೇವರ ಕೃಪೆ ನಿಮ್ಮ ಕೈಯಲ್ಲಿ ಈ ಮಾತನ್ನ ಆಡಿಸ್ತದೆ. ದೇವರ ಮೇಲೆ ಇರುವಂತ ನಂಬಿಕೆ ನಮ್ಮ ಕೈಯಲ್ಲಿ ಈ ಮಾತು ಮಾತನಾಡೋದಾಗ ನಡೆಸುತ್ತೆ. ನಾನು ಕೇಳೋದೇನು ಗೊತ್ತಾ?
ನೀನು ಆಸ್ತಿನ ಮಾರಿಕೊಡ್ಬೇಡ. ದೇವರದು ಅಂತ ಪ್ರತಿಷ್ಠಿಸಿ ಮಾಡಿರುವಂಥದ್ದನ್ನ ನೀನು ಮುಟ್ಟಬೇಡ. ನಿನ್ನ ಆದಾಯದ ಪ್ರಥಮ ಫಲ, ನಿನ್ನ ಆದಾಯದ ಪ್ರಥಮ ಫಲ, ನಿನ್ನ ಸಂಬಳದಲ್ಲಿ 10ನೇ 1 ಭಾಗ ಇದು ಕ್ರಿಸ್ತನದು, ಇದು ದೇವರದು. ದೇವರ ನಾಮದ ಮಹಿಮೆಗೋಸ್ಕರ ಈ ವಾಕ್ಯ, ಈ ಮಾತುಗಳು ನಮ್ಮ ಜೀವನದ ಆಶೀರ್ವಾದಕ್ಕೋಸ್ಕರ ನಾವು ಕೇಳ್ಬೋದು. ನೀವು ಕೇಳ್ಬೋದು, ನನಗೆ ಪಾಸ್ಟೇ ದೇವರಿಗೆ ಹಣ ಬೇಕಾ? ದೇವರಿಗೆ ನನ್ನ ಹಣ ಬೇಕಾ ಅಂತ ಕೇಳುವಂತ ಕ್ವಶನ್ಗೆ ಆನ್ಸರ್ ಏನ್ ಗೊತ್ತಾ? ದೇವರು ಬಂಗಾರದ ಬೀದಿಲಿ ನಡೀತಾರೆ, ನಮಗೋಸ್ಕರ ಬಂಗಾರದ ಮಂಚನ ರೆಡಿ ಮಾಡಿರ್ತಾರೆ. ದೇವರಿಗೆ ನಮ್ಮ ಹಣ ಬೇಕಾಗಿಲ್ಲ. ದೇವರ ಆಜ್ಞೆನ ಕೈಗೊಂಡು ನಡೆಯೋದು ದೇವರಿಗೆ ಬೇಕು. ಇಲ್ಲಿ ಪವಿತ್ರಾತ್ಮನನ್ನು ವಂಚಿಸ್ತಾನೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಪರಿಶುದ್ಧಾತ್ಮ ದೇವರನ್ನ ವಂಚಿಸ್ತಾರೆ, ಮೋಸ ಮಾಡ್ತಾರೆ. ನಿನ್ನಲ್ಲಿರುವಂತ ಪರಿಶುದ್ಧಾತ್ಮನನ್ನ ನೀನು ಯಾವ ಕ್ರಿಯೆಯಿಂದ ವಂಚಿಸ್ತಾ ಇದ್ರೆ, ನಿನ್ನ ಕೆಟ್ಟ ಕೆಲಸದಿಂದ ಯಾರಿಗೂ ಗೊತ್ತಿಲ್ಲ ಬಿಡು, ಯಾರು ನೋಡೋದಿಲ್ಲ ಬಿಡು. ರಾತ್ರಿ ಹೊತ್ತು ತಾನೆ ದೇವರೇ ದೇವರೇ ಒಂದೇ ಒಂದು ಸರಿ ನಮ್ಮ ಜೀವನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಜೀವನ ಪರೀಕ್ಷೆ ಮಾಡ್ಕೊಂಡ್ರೆ ಎಷ್ಟು ಸಾರಿ ಪವಿತ್ರಾತ್ಮ ದೇವರನ್ನ ನಾವು ವಂಚಿಸ್ತೀವಿ, ಮೋಸ ಮಾಡಿರ್ತೀವಿ. ಎಷ್ಟು ಸಾರಿ ಹೇಳಿ ನೋಡೋಣ. ಜೀವನದಲ್ಲಿ ಒಂದು ಸಾರಿ ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಒಂದು ದಿನಕ್ಕೆ 5 ಸಿಗ್ತವೇನೋ. ಕರೆಕ್ಟ್ ತಾನೆ? ರೈಟಾ? ನಮ್ಮಲ್ಲಿರುವಂತ ಪರಿಶುದ್ಧಾತ್ಮ ದೇವರನ್ನ ನೋಯಿಸಬಾರದು, ಮೋಸ ಮಾಡಬಾರದು. ದೇವರು ಒಂದೇ ಹೇಳು, ಹೇ ನನ್ನ ಮಕ್ಕಳು, ನನ್ನ ಮಕ್ಕಳು, ಇವರು ನನ್ನ ಮಕ್ಕಳು, ನನ್ನ ಮಾತುಗಳನ್ನು ಪರಿಪಾಲಿಸುವಂತ ನನ್ನ ಜನರು, ನಾನು ಆರಿಸಿಕೊಂಡಂತ ಇಸ್ರಾಯೇಲು. ನಿಜ ಹೇಳ್ತೀನಿ ನೋಡಿ, ಇವರು ತಗೊಂಡಿರುವಂತ ನಿರ್ಧಾರದಿಂದ ಇವರ ಜೀವನ ಹಾಳಾಯ್ತು. ಇವರು ತಗೊಂಡಿರುವಂತ ನಿರ್ಧಾರದಿಂದ ಸ್ವಲ್ಪ ಬಚ್ಚಿಡೋಣ ಅನ್ನೋ ನಿರ್ಧಾರದಿಂದ ಇವರ ಜೀವನವೇ ಹಾಳಾಯಿತು. ರಾಂಗ್ ಡಿಸಿಷನ್ ನಮ್ಮ ಜೀವನಕ್ಕೆ ಅಪಾಯ. ನಮ್ಮ ಜೀವನಕ್ಕೆ ತುಂಬಾ ಅಪಾಯ. ರೈಟ್ ಡಿಸಿಷನ್ ಆಗಿರೋ ನೀವು, ಕರೆಕ್ಟ್ ಆದ ನಿರ್ಧಾರ ತಗೋ. ಕೀರ್ತನೆ 94ನೇ ಅಧ್ಯಾಯ 18ನೇ ವಚನ, ಕೀರ್ತನೆ 94ನೇ ಅಧ್ಯಾಯ 18ನೇ ವಚನ, ಯೆಹೋವನೇ ನನ್ನ ಕಾಲು ಜಾರಿದಂತಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೈಗೊಂಡು ನಡೀತಾ ಇರುವಂತ ದೇವ ಜನರಿಗೆ ದೇವರು ಹೇಳ್ತಾರೆ, ದೇವರು ನೋಡಿ ಹೇಳ್ತಾರೆ, ಯೆಹೋವನೇ ನನ್ನ ದೇವರೇ ನನ್ನ ಕಾಲು ಜಾರಿದಂತಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ಭಕ್ತನಾದ ದಾವೀದ ಹೇಳ್ತಾನೆ, ಈ ಒಂದು ನನ್ನ ಕಾಲು ಜಾರ್ತಾ ಇದ್ರೆ, ಈ ಜಾರಿದ್ರೆ ಏನಾಗುತ್ತೆ? ಬೀಳ್ತೀವಿ. ರೈಟಾ? ಜಾರಿದ್ರೆ ಬೀಳ್ತೀವಿ, ಬಿದ್ರೆ ಏಟಾಗುತ್ತೆ. ಆ ಜಾರಿ ಬೀಳಬಾರದು ಅಂತಾನೆ ದೇವರು ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಬಂದಿದ್ದಾನೆ. ನೀನು ಜಾರಿ ಬೀಳ್ಬೇಡ. ನನ್ನ ಕೃಪೆ ನಿನಗೆ ಆಧಾರವಾಗಿ ಇದೆ. ಆ ಕೃಪೆಯೇ ದೇವರ ವಾಕ್ಯ ಈ ದಿನ ನಿನ್ನ ಕಿವಿಗೆ ಬೀಳಿಸುತ್ತಾ ಇದೆ. ಈ ದಿನ ನಾವು ಏನಾಗಿದ್ದೀವೋ ಅದು ದೇವರ ಕೃಪೆಯಿಂದಲೇ, ದೇವರ ಕೃಪೆಯಿಂದಲೇ. ನಾನು ಸುರಕ್ಷಿತವಾಗಿದ್ದೀನಿ, ಸೇಫ್ ಆಗಿದ್ದೀನಿ. ನೋ 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 ನೋ, ಈ ಮಾತೆಲ್ಲ ನಾವು ಆಡಬಾರ್ದು. ಇಂಥ ಮಾತುಗಳೆಲ್ಲ ನಾವು ಮಾತಾಡಬಾರ್ದು.
ನಾನು ಏನಾಗಿದ್ದೀನೋ ನೀವು ಗಮನಿಸಿರ್ತೀರಾ? ಯಾರಾದರೂ ನನಗೆ ಫೋನ್ ಮಾಡ್ರಿ, ಸುಮಾರು ಜನರಿಗೆ ಫೋನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿರೋ ಎಲ್ಲರೂ ಜನರ ಹತ್ರ ನಾನು ಮಾತಾಡಿರ್ಬೋದು. ಮಾತಾಡಿದಾಗ ನಾನು ನಿಮ್ಮನ್ನ ಕೇಳ್ತೀನಿ, ಅಮ್ಮ ಚೆನ್ನಾಗಿದ್ದೀರಮ್ಮ ಅಂತೀನಿ. ಹೌದು ಪಾಸ್ಟ್ರೇ ಚೆನ್ನಾಗಿದ್ದೀನಿ ಅಂತ. ನೀವು ನನ್ನ ಕೇಳ್ತೀರಾ ರಿಟರ್ನ್, ಪಾಸ್ಟ್ರೇ ನೀವು ಹೆಂಗಿದ್ದೀರಾ ಅಂತ. ನಾನು ಏನ್ ಹೇಳ್ತೀನಿ ಆನ್ಸರು? ದೇವರ ಕೃಪೆಯಿಂದ ಚೆನ್ನಾಗಿದೆ. ಕರೆಕ್ಟಾಗಿ ಹೇಳ್ತೀನಿ ಬ್ರದರ್, ಕರೆಕ್ಟಾಗಿ ಹೇಳ್ತೀನಮ್ಮ. ಏನ್ ಗೊತ್ತಾ, ನಾವು ಏನಾಗಿದ್ದೀವೋ ಅದು ದೇವರ ಕೃಪೆ. ನಾವು ಏನಾಗಿದ್ದೀವೋ ಅದು ದೇವರ ಕೃಪೆ. ನಾವು ಇಷ್ಟೊಂದು ತಪ್ಪುಗಳು ಮಾಡಿದ್ರು, ಇಷ್ಟೊಂದು ಅಪರಾಧಗಳನ್ನ ನಮ್ಮ ಜೀವನದಲ್ಲಿ ಮಾಡಿದ್ರು, ಏನಕ್ಕೆ ದೇವರು ನಮ್ಮನ್ನ ಕ್ಷಮಿಸಬೇಕು? ಯಾಕೆ ಕ್ಷಮಿಸಬೇಕು? ನಾವೇನು ಭಾಗ್ಯವಂತರ, ಪುಣ್ಯವಂತರ? ಎಸ್, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ದೇವಜನರಾಗಿದ್ದೇವೆ. ದೇವರು ಎದುರು ನೋಡ್ತಾ ಇದ್ದಾನೆ. ನನ್ನ ಮಾತುಗಳನ್ನ ನನ್ನ ಕುರಿಗಳು ಕೇಳ್ತವೆ. ಪವಿತ್ರಾತ್ಮರನ್ನು ವಂಚಿಸುವುದನ್ನು ಬಿಟ್ಟು ಬಿಡ್ತಾರೆ ಇನ್ಮೇಲಿಂದ. ದೇವರು ಆಸೆ ಪಡ್ತಾ ಇದ್ದಾನೆ, ದೇವರು ಆಸೆ ಪಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ. ಪವಿತ್ರಾತ್ಮನ ಪ್ರಸನ್ನತೆ, ದೇವರ ಆತ್ಮನ ಅಭಿಷೇಕ, ದೇವರ ಆತ್ಮನ ಪ್ರಸನ್ನತೆಯಿಂದ ಪ್ರಾರ್ಥನೆ ಮಾಡ್ತೀವಾ? ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರ ವಾಕ್ಯ ನನಗೆ ಗೊತ್ತು, ದೇವರ ವಾಕ್ಯನ ಹಿಡಿದು ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರ ಆತ್ಮನಿಂದ ನೀನು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನ ಪ್ರೇರೇಪಣೆಯಲ್ಲಿ ಹೃದಯದಲ್ಲಿರುವಂತದ್ದನ್ನ ದೇವರ ಮುಂದೆ ಬಿಚ್ಚಿಡು. ಇವರು ಏನಾದರೂ ದೇವರ ಮುಂದೆ ಬಿಚ್ಚಿದ್ರೆ ಸಾಯ್ತಾ ಇರಲಿಲ್ಲ. ಗೆಹಜಿ ಏನ್ ಮಾಡ್ತಾನೆ ಗೊತ್ತಾ? ನಾಮಾನ್ ಹತ್ರ ಹೋಗ್ಬಿಟ್ಟು ಎಲೀಸನಿಗೆ ಸ್ವಲ್ಪ ಹಣ ಬೇಕಾಗಿದೆ, ಯಾರೋ ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಹೋಗಿ ನಾಮಾನ್ ಹತ್ರ ದುಡ್ಡಿಸ್ಕೊಂಡ್ಬಂದು, ಬಂಗಾರ ಇಸ್ಕೊಂಡ್ಬಂದು ಬಚ್ಚಿಡ್ತಾನೆ. ಬಚ್ಚಿಟ್ಬಿಟ್ಟು ಎಲೀಸನ ಮುಂದೆ ಬರ್ತಾನೆ. ಎಲೀಸ ಕೇಳ್ತಾನೆ, ಏನಪ್ಪ ಎಲ್ಲೋಗಿದ್ದೆ ನೀನು, ಎಲ್ಲೋಗಿದ್ದೆ ಅಂತ ಕೇಳಿದ ತಕ್ಷಣ, ನಾನೆಲ್ಲೋಗಿದ್ದೆ, ಇವನು ಅನ್ಕೊಂಡ್ಬಿಟ್ಟವನ ಏನಂತ ಗೊತ್ತಾ? ಯಾರಿಗೂ ಗೊತ್ತಾಗಲ್ವೇನೋ, ಎಲೀಸ ಮನೆಯಲ್ಲೇ ಇದ್ದಾನಲ್ವಾ, ಹೆಂಗೆ ಗೊತ್ತಾಗುತ್ತೆ? ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ರೆ ಗೊತ್ತಾಗ್ತಾ ಇತ್ತು ನಾನು ಮಾಡಿರೋಂಥ ಕೆಲಸ. ಮನೆಯಲ್ಲೇ ಇದ್ದಂತಾನೆ, ಹೆಂಗೆ ಗೊತ್ತಾಗುತ್ತೆ ಅಂತ ಅನ್ಕೊಂತಾನೆ. ಆವಾಗ ಅವನು ಮಾಡಿರುವಂತ ಕೆಲಸ ಎಲೀಸ ಪಿಕ್ಚರ್ ತರ ತೋರಿಸ್ಬಿಡ್ತಾನೆ ಮುಂದೆ. ನೋಡು, ಈ ತರ ಕೆಲಸ ಮಾಡಿದ್ಯಾ ನೀನು, ಈ ರೀತಿ ಕೆಟ್ಟ ಕೆಲಸ ಮಾಡಿದ್ಯಾ, ಪವಿತ್ರಾತ್ಮನನ್ನು ವಂಚಿಸಿದ್ದೀಯಾ, ನಿನ್ನಲ್ಲಿರುವಂತ ಪವಿತ್ರಾತ್ಮನನ್ನು ನೀನು ವಂಚಿಸಿದ್ದೀಯಾ, ಮೋಸ ಮಾಡಿದ್ದೀಯಾ. ಯಾರಿಗೆ ಮೋಸ ಮಾಡಿದ್ಯಾ ಗೊತ್ತಾ? ದೇವರಿಗೆ ಮೋಸ ಮಾಡಿದ್ದೀಯಾ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ನಾವು ಬಂದಿದ್ದೀವಿ. ದೇವರ ವಾಕ್ಯ ಇವತ್ತು ನಮ್ಮ ಕಿವಿಗೆ ಬೀಳ್ತಾ ಇದೆ. ದೇವರನ್ನು ಮೋಸಪಡಿಸುವಂತ ಆತ್ಮ, ವಂಚಿಸುವ ಆತ್ಮ ನಮ್ಮಲ್ಲಿ ಇದ್ರೆ ತೆಗೆದಾಕೋಣ. ಇವತ್ತಿಗೆ ಫುಲ್ ಸ್ಟಾಪ್. ಪ್ರತಿ ವಾರ ದೇವರು ನಮ್ಮನ್ನು ಶುದ್ಧಿ ಮಾಡ್ತಾ ಬರ್ತಾರೆ. ಪ್ರತಿದಿನ ದೇವರು ನಮ್ಮನ್ನ ಶುದ್ಧಿ ಮಾಡೋದೇ ದೇವರ ಕೆಲಸ. ಶುದ್ಧಿ ಮಾಡಿ ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಪ್ರಿಯ ದೇವರ ಮಕ್ಕಳೇ, ಏನ್ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ನೀವು ಏನೇ ಮಾಡಿ ನಿಮ್ಮ ಜೀವನ ಈ ಚರ್ಚ್ ಆದ್ಮೇಲೆ ಆಚೆ ಹೋಗಿ ಹೆಂಗೆ ಇರಲಿ, ದೇವರು ಹೇಳಿದಾಗ ದೇವರ ಮಾತಿಗೆ ಕಿವಿ ಕೊಡಬೇಕು. ನಾನು ಭಕ್ತಿವಂತನು, ನಾನು ಒಳ್ಳೆಯವನು ಹೌದು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ?
ನಾನು ಹೆಂಗೆ ಹೇಳಕ್ಕೆ ಸಾಧ್ಯ? ನನ್ನ ಜೀವನ ಕೆಟ್ಟದಾಗೈತೆ, ನನ್ನ ಹೃದಯ ಬರೀ ಕೆಟ್ಟದೇ ಯೋಚನೆ ಮಾಡುತ್ತೆ. ನಾನು ಒಳ್ಳೆಯವನು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಕರೆಕ್ಟಾ? ತಪ್ಪಾಗಿ ಹೇಳ್ತಾ ಇದ್ದೀನ? ದೇವರ ಮುಂದೆ, ದೇವರೇ ನಾನು ಒಳ್ಳೆಯವ, ನೀನು ಒಳ್ಳೆಯವ, ನೀನು ಒಳ್ಳೆಯವ. ತಪ್ಪು ಮಾಡಿದ್ರು ನಾನು, ನಿನ್ನ ಪವಿತ್ರ ಆತ್ಮನನ್ನು ವಂಚಿಸಿದ್ರು ನನ್ನನ್ನು ಕ್ಷಮಿಸುವಂತ ಹೃದಯ ಇರೋನು ನೀನು ಒಳ್ಳೆಯವ. ನಾವು ಒಳ್ಳೆಯವರ? ನಾವು ಒಳ್ಳೆಯವರ? ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ದೇವರ ವಾಕ್ಯ ಇವತ್ತು ನಮಗೆ ಬೋಧನೆ ಮಾಡ್ತಾ ಇದೆ. ದೇವರ ಆತ್ಮನ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾ ಇದ್ದಾವೆ. ಪರಿಶುದ್ಧಾತ್ಮನಾದ ದೇವರನ್ನ ಮೋಸ ಮಾಡುವಂಥದ್ದು, ವಂಚಿಸುವಂಥದ್ದು ಯಾವುದು ಇರಬಾರದು ನಮ್ಮ ಜೀವನದಲ್ಲಿ. ಅದು ಸುಳ್ಳಾಗಿರ್ಬೋದು. ನೋಡಿ, ಇವ್ರು ಮಾಡಿರುವಂತ ಸಣ್ಣ ತಪ್ಪು, ಇವ್ರು ಅನ್ಕೊಂತಾರೆ ಇದು ಸಣ್ಣದು ಅಂತ. ಪ್ರತಿಫಲ ಜೀವನನೇ ಹಾಳು ಮಾಡ್ಬಿಡ್ತು. ಆ ನಾಮಾನಿರುವಂತ ಕುಷ್ಠರೋಗ ಈ ಗೆಹಜಿಗೆ ಬಂದ್ಬಿಡ್ತು. ಇವನೊಬ್ಬರಿಗೆ ಬಂದಿಲ್ಲ, ಇವರ ಫ್ಯಾಮಿಲಿಗೆ, ಇವರ ಖಾನ್ದಾನ್ಗೆ ಫುಲ್ಲು ದಯದಾಕ್ಷಿಣ್ಯ ಏನಿಲ್ಲ. ಇವತ್ತು ನೀನು ಒಳ್ಳೆಯವನಾಗಿದ್ರೆ, ದೇವರ ಮಾತುಗಳನ್ನ ಕೇಳಿ ಪರಿಶುದ್ಧಾತ್ಮನ ದೇವರಿಗೆ ಅವಕಾಶ ಕೊಟ್ರೆ, ದೇವರ ಆತ್ಮ ನಿನ್ನಲ್ಲಿ ಕೆಲಸ ಮಾಡ್ತಾನೆ. ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ ಇರ್ತಾನೆ. ಮನಸ್ಸು ತೃಪ್ತಿ ಇರುತ್ತೆ. ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ. ಧೈರ್ಯವಾಗಿ ಹೋಗಿದ ಮೇಲೆ ಕೈ ಇಡ್ತೀರಾ, ಇಲ್ಲಿ ಕೊರೋನಾ ವೈರಸ್ ಇಲ್ಲ ಅಂತ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ? ನಮ್ಮನ್ನ ಕಾಪಾಡುವಂಥದ್ದು ದೇವರ ಕೃಪೆ. ಪ್ರೊಟೆಕ್ಷನ್ ಆಗಿರ್ಬೇಕು. ನಾವ್ ಹೆಂಗೆ ಇದನ್ನ ನಮ್ಗೆ ಅಂಟ್ಕೋಬಾರ್ದು ಅಂತ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡಿ ಹೆಂಗೆ ಪ್ರೊಟೆಕ್ಟ್ ಆಗಿರ್ತೀವೋ, ಯಾಕಂದ್ರೆ ಈ ಕಾಯಿಲೆಯಿಂದ ಅನೇಕ ಜನರು ಸಾಯ್ತಾ ಇದ್ದಾರೆ. ಈ ರೋಗದಿಂದ ಅನೇಕ ಜನರು ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಕರೆಕ್ಟ್ ತಾನೆ? ಇದು ಕಣ್ಣಿಗೆ ಕಾಣಿಸ್ತಾ ಇದೆ. ದೇವರ ವಾಕ್ಯದಲ್ಲಿರುವಂಥದ್ದು ನಡೆದಿರುವಂತ ಘಟನೆ, ಕಥೆ ಅಲ್ಲ. ಇದು ಕಥೆ ಅಲ್ಲ. ಬೈಬಲ್ ಕಥೆ ಅಲ್ಲ, ಚರಿತ್ರೆ. ಹಿಂದೆ ನಡೆದಿರುವಂಥದ್ದು, ಈಗ ನಡೀತಾ ಇರುವಂಥದ್ದು, ಮುಂದೆ ನಡೆಯೋದು. ಬೈಬಲ್ ಪರಿಶುದ್ಧವಾದ ಗ್ರಂಥ. ಇದೆ, ಆದಿಯೂ ಇದೆ, ಅಂತ್ಯವೂ ಇದೆ. ಇದನ್ನ ಬಿಟ್ಟು ಬೇರೆ ಏನು ಮೇಲೆ ನಡೆಯಲ್ಲ. ಯಾವಾಗಲೂ ಆಶ್ಚರ್ಯವಾಗಿ ದೇವರಿಗೆ ಕಾಣಿಸಲ್ಲ. ಕೇಳಿಸ್ಕೊತಾ ಇದ್ದೀವಿ. ಜೀವನ ಬದಲಾಯಿಸ್ಕೊಳ್ಳೋಣ, ಜೀವನ ಚೇಂಜ್ ಮಾಡ್ಕೊಳ್ಳೋಣ. ಇದೊಂದು ಮಾತು ಹೇಳ್ಬಿಡ್ತೀನಿ, ಇದೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಒಬ್ಬ ಯೌವನಸ್ಥ ಹುಡುಗಿ ಏನ್ ಮಾಡಿದ್ರೆ, ತಂದೆ ತಾಯಿ, ಒಂದು ಕುಟುಂಬ, ಒಳ್ಳೆಯ ಕುಟುಂಬ, ದೇವರ ಭಯಭಕ್ತಿಯಲ್ಲಿ ಇರುವಂತ ಕುಟುಂಬ. ಆ ಕುಟುಂಬದ ಯಜಮಾನ ದೇವರ ಸೇವಕ. ದೇವರ ಸೇವೆ ಮಾಡ್ತಾ ಇದ್ದ. ದೇವರ ಸೇವೆ ಮಾಡ್ತಾ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿಲ್ಲ, ಕುಟುಂಬದ ಬಗ್ಗೆ ಗಮನ ಕೊಟ್ಟಿಲ್ಲ. ದೇವರ ಸೇವೆ 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 ಸೇವೆ. ಎಸ್, ದೇವರ ಸೇವೆ ಮಾಡಬೇಕು ನೀನು. ಕುಟುಂಬದ ಜನರನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ನಡೆಸುವಂತ ದೇವರ ಮನುಷ್ಯನಾಗಿರ್ಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಕಥೆ ಎಲ್ಲ ನಡೆದಿರುವಂತ ಘಟನೆ ನಾನು ಹೇಳ್ತಾ ಇದ್ದೀನಿ. ಒಬ್ಬಳೇ ಮಗಳು. ಈ ಪಾಸ್ಗಳು ಹೋಗಿ ನಿಂತ್ಕೊಂಡ್ರೆ ಪ್ರವಾದನೆ ಹೇಳುವಂತ ವರನ ದೇವರು ಕೊಟ್ಟಿದ್ರು ಇವರಿಗೆ. ಪ್ರವಾದನೆ ಹೇಳ್ತಾರೆ. ಅಷ್ಟೊಂದು ದೇವರ ಭಕ್ತಿಯಲ್ಲಿ ಅನ್ಯೋನ್ಯವಾಗಿರುವಂತ ವ್ಯಕ್ತಿ. ಒಬ್ಬಳೇ ಮಗಳು ಏನ್ ಮಾಡಿದ್ರೆ, ಬೇರೆ ಕ್ರೈಸ್ತನಾಗಿದ್ದಂಗೆ ಬೇರೆ ಅವ್ರನ್ನ ಮದುವೆ ಆಗಿತ್ತು. ಯಾರನ್ನ ಮದುವೆ ಆಗಿದ್ದು? ಕ್ರಿಶ್ಚಿಯನ್ ಅಲ್ಲ, ಬೇರೆಯವ್ರನ್ನ ಮದುವೆ ಆಗಿತ್ತು. ಏನಾಯ್ತು ಗೊತ್ತಾ? ದೇವರ ಭಕ್ತಿ
ಹೋಗಿ ಕೊನೆಗೆ ಏನಾಯ್ತು ಗೊತ್ತಾ, ಅವರ ಜೀವನ ಹೋಗಿ ಯಾವುದೋ ಒಂದ್ರ ಮುಂದೆ ಕೈ ಮುಟ್ಕೊಂಡು ನಿಂತ್ಕೋಬೇಕು. ಯಾವುದೋ ಒಂದ್ರ ಮುಂದೆ ಕೈ ಮುಟ್ಕೊಂಡು ನಿಂತ್ಕೋಬೇಕು. ಯಾಕೆಂದ್ರೆ ಗಂಡ ಹೇಳಿದ್ದನ್ನ ಹೆಂಡತಿ ಕೇಳಬೇಕು. ಆ ರೀತಿ ಹೋಗಿ ಕೆಲವರು ಇರ್ತಾರೆ, ನಾವು ಯೇಸು ಸ್ವಾಮಿ ಮಕ್ಕಳು, ದೇವರ ಮಕ್ಕಳು, ದೇವರನ್ನ ಬಿಡಬಾರ್ದು. ಎಸ್, ನಾನು ದೇವರನ್ನ ಬಿಡಬಾರ್ದು. ಗಂಡನಿಗಿಂತ ಕುಟುಂಬಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡೋರು ಸ್ವಲ್ಪ ಜನ ಇದ್ದಾರೆ. ಖಂಡಿತ ಅವರ ಜೀವನದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಇಲ್ಲಿ ಏನಾಯ್ತಂದ್ರೆ, ಅಯ್ಯೋ ದೇವ್ರೆ, ನಾನು ನಿನ್ನ ಸೇವೆ ಮಾಡ್ತಾ ಇದ್ದೆ, ನೀನ್ ಯಾಕೆ ನನ್ನ ಕುಟುಂಬನ ಹಿಂಗ್ ಮಾಡ್ಬಿಟ್ಟೆ? ಯಾಕೆ ನನ್ನ ಫ್ಯಾಮಿಲಿ ಈ ತರ ಕಷ್ಟ? ಒಂದು ನಿರ್ಧಾರ, ಒಂದೇ ಒಂದು ಡಿಸಿಷನ್ ಬಿಟ್ಟು ಬರಕ್ಕಾಗುತ್ತಾ? ಸಮಾಜ ಒಪ್ಪುತ್ತಾ? ಜನ ಒಪ್ತಾರ? ಆಗಲ್ಲ. ಕಷ್ಟ ಆದ್ರೂ, ಸಂಕಟ ಆದ್ರೂ, ದುಃಖ ಆದ್ರೂ ಸಹಿಸ್ಕೊಂಡೇ ಇರ್ಬೇಕು ಸಾಯೋವರೆಗೂ ಜೊತೆ. ನಿನ್ನ ಕೈಯಲ್ಲಿ ಕೆಪಾಸಿಟಿ ಇದ್ರೆ ಪ್ರಾರ್ಥನೆ ಮಾಡಿ ನಿನ್ನ ಗಂಡನ್ನ ಚೇಂಜ್ ಮಾಡು. ಒಂದು ನಿರ್ಧಾರ. ನಿಜ ಹೇಳ್ತಾರೆ, ಡಿಸಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ತಪ್ಪಾದ ನಿರ್ಧಾರ ತಗೊಂಡು ಕಷ್ಟಕ್ಕೆ ಒಳಗಾಗಬೇಡ್ರಿ, ಕಷ್ಟದಲ್ಲಿ ಸಿಕ್ಕಾಕೋಬೇಡ್ರಿ. ತಪ್ಪಾದ ನಿರ್ಧಾರ ತಗೊಂಡು ಇವತ್ತು ಚರ್ಚೆಗೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಸಣ್ಣದೇ, ಈ ವಾರ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಹೋಗ್ತೀನಿ. ಈ ವಾರ ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ, ಈ ತಿಂಗಳು ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಈ ತಿಂಗಳು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ಕೊಡ್ತೀನಿ. ಎರಡು ಸೇರಿಸಿ ಇವೆಲ್ಲ ಇರಬಾರ್ದು. ಕಾಂಪ್ರಮೈಸ್ ಆಗಲ್ಲ ದೇವರು. ದೇವ್ರ ವಾಕ್ಯನ ನಾವು ನೋಡಿದ್ವಿ. ಇಲ್ಲಿ ಕಾಂಪ್ರಮೈಸ್ ಆಯ್ತಾ? ಹೆಚ್ಚಿಗೆ ಕಾಂಪ್ರಮೈಸ್ ಆಯ್ತು. ಹೋದ್ರೆ ಹೋಗ್ಲಿ ಅಂತ ಕ್ಷಮಿಸಿದ್ರ? ಇದು ದೇವರ ಕೃಪೆಯ ಕಾಲ. ದೇವರ ಕೃಪೆಯ ಕಾಲ. ನಾವು ಮಾಡಿರುವಂತ ಅನೇಕ ತಪ್ಪುಗಳನ್ನ ದೇವರು ಕ್ಷಮಿಸಿದ್ದಾರೆ. ಇನ್ನು ಮೇಲೆ ಪವಿತ್ರಾತ್ಮರನ್ನು ನೀನು ವಂಚಿಸಬಾರದು. ಇದು ದೇವರ ಆಜ್ಞೆ. ಈ ಆಜ್ಞೆನ ನಾವು ಮಾತ್ರನೇ ಅಲ್ಲ, ನಮ್ಮ ಕುಟುಂಬದಲ್ಲಿರುವಂತ ಜನರು ಕೂಡ ನಾವು ಹೇಳ್ಬೇಕು. ದೇವರೇ, ನಿನ್ನ ಮನಸ್ಸು ನಾನು ನೋಯಿಸಿದ್ದು, ನನ್ನನ್ನು ಕ್ಷಮಿಸಿಬಿಡು ಅಂತ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಮಾಡಿರೋದು ನನ್ನ ಮನಸ್ಸಾಕ್ಷಿ ಇವಾಗ ಹೇಳ್ತಾ ಇದೆ, ಇಂಥ ಕೆಲಸ ಮಾಡಿದ್ದೀನಿ ಅಂತ. ಕಣ್ಣು ಮುಚ್ಕೊಳ್ರಿ, 2 ನಿಮಿಷ. ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಅನೇಕ ಸಾರಿ ನಿನ್ನ ಪರಿಶುದ್ಧ ಆತ್ಮನನ್ನು ವಂಚಿಸಿದ್ದೇವೆ. ದೇವರೇ, ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಕನಿಕರಿಸು. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಮನ್ನಿಸುತ್ತೇವೆ. ದೇವರೇ, ನಾವು ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ನಮ್ಮ ಪಾಪವು ಯಾವಾಗಲೂ ನಮ್ಮ ಮುಂದೆ ಇದೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ಅನೇಕ ಸಾರಿ ಅನೇಕ ಸುಳ್ಳುಗಳನ್ನು ಹೇಳಿ ನಿನ್ನನ್ನು ನೋಯಿಸಿದ್ದೇನೆ. ನನ್ನ ಹೃದಯದಲ್ಲಿ ಅನೇಕ ಸಾರಿ ಕೆಟ್ಟ ಆಲೋಚನೆಗಳನ್ನು ಮಾಡಿ ನಿನ್ನನ್ನು ನೋಯಿಸಿದ್ದೇನೆ. ನನ್ನ ಬಾಯಲ್ಲಿ ಅನೇಕ ಕೆಟ್ಟ ಮಾತುಗಳನ್ನು ಮಾತಾಡಿ ನಿನ್ನನ್ನು ನೋಯಿಸಿದ್ದೇನೆ. ದೇವರೇ, ಅನೇಕ ಸಾರಿ ನಿನ್ನ ಆಲಯಕ್ಕೆ ಬರದೆ ನಾನು ನಿಂತು ಹೋಗಿದ್ದೇನೆ. ದೇವರೇ, ನನ್ನನ್ನು ಕ್ಷಮಿಸು. ನಿನ್ನ ವಾಕ್ಯಗಳನ್ನು ಕೇಳಿದಾಗಿಯೂ ನಿನ್ನ ವಾಕ್ಯದ ಪ್ರಕಾರ ನಡೆಯದೆ ದೇವರೇ, ನನ್ನ ಜೀವಿತವನ್ನು ಬಂಡುತನ ಕೋಪಿಸಿಕೊಟ್ಟಿದ್ದೇನೆ. ನನ್ನ ಮೇಲೆ ಕೃಪೆ ತೋರಿಸು. ಯೆಹೋವನೇ, ನನ್ನ ದೇವರೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ, ನನ್ನ ಕಾಲು ದಾರಿಗೆಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಗಬೇಕು ಸ್ವಾಮಿ. ಹೌದು ಕರ್ತನೇ, ದೇವರೇ, ಪಶ್ಚಾತ್ತಾಪದಿಂದ ನಿನ್ನ ಕೃಪಾಸನದಿಂದ ಬಂದಿರುತ್ತೇನೆ.
ನಮ್ಮ ಜೀವಿತದಲ್ಲಿ ಇನ್ನು ಮೇಲೆ ಬರಬಾರದು. ಪವಿತ್ರಾತ್ಮನನ್ನು ನೋಯಿಸುವಂತಹ ಕ್ರಿಯೆಗಳು ಇನ್ನು ಮೇಲೆ ನನ್ನ ಜೀವಿತದ ಮೂಲಕ ನಡೆಯಬಾರದು ಎಂಬುದಾಗಿ ನಿನ್ನ ಮಕ್ಕಳು ಹೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ, ಹೌದು ಸ್ವಾಮಿ, ನಿನ್ನ ಆತ್ಮವನ್ನು ವಂಚಿಸಿದ್ದೇನೆ, ನಿನ್ನ ಆತ್ಮವನ್ನು ಮೋಸಪಡಿಸಿದ್ದೇನೆ. ಈ ಸ್ವಭಾವ ಇನ್ನು ಮೇಲೆ ನನ್ನ ಜೀವನದಲ್ಲಿ ಇರಬಾರದು. ಕೃಪೆ ಮಾಡು ಸ್ವಾಮಿ, ನೀನು ಮಾತ್ರ ನಮ್ಮನ್ನು ನಡೆಸು. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ದೇವ, ಆಮೆನ್.
ಮೇರಿ ಡಿಸೋಜ ಅವರು ಅಸ್ವಸ್ಥರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸಬೇಕಾಗಿ ವಿನಂತಿ. ಅಕ್ಟೋಬರ್ ತಿಂಗಳ 1ನೇ ತಾರೀಕು ನಡೆಯುವ ಆರಾಧನೆ ನಡೆಸಲಾಗುವುದಿಲ್ಲ. ಬುಧವಾರ ಸಂಜೆ ನಡೆಯುವ ಆರಾಧನೆ ಕೂಡ ನಡೆಸಲಾಗುವುದಿಲ್ಲ. ಮುಂದಿನ ಭಾನುವಾರ 8:30 ಗಂಟೆಗೆ ಯಥಾರೀತಿಯಾಗಿ ಆರಾಧನೆ ನಡೆಸಲಾಗುವುದು. ಕಳೆದ ವಾರದ ಕಾಣಿಕೆ ಟೋಟಲ್ ಆಫರಿಂಗ್ 66,828 ರೂಪಾಯಿಗಳು. 66,828 ರೂಪಾಯಿಗಳು. ಥ್ಯಾಂಕ್ ಯು. ಪ್ರತಿಯೊಬ್ಬರು ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಮಾಸ್ಕ್ ಹಾಕೊಂಡ್ಬನ್ರಿ, ಹ್ಯಾಂಡ್ ಶೇಕ್ ಮಾಡಬೇಡ್ರಿ, ಡಿಸ್ಟೆನ್ಸ್ ಮೈಂಟೈನ್ ಮಾಡ್ರಿ. ಈ ರೀತಿ ಮಾಡಿದ್ರೆ ಈ ಆರಾಧನೆ ಸ್ಟಾಪ್ ಆಗಲ್ಲ, ಹಂಗೇ ನಡೀತಾ ಇರುತ್ತೆ. ಈಗಿರುವಂತಹ ಸಿಚುವೇಶನ್ಗೆ, ಈಗಿರುವಂತಹ ಪರಿಸ್ಥಿತಿಗೆ ದೇವರಿಂದ ನಮ್ಮನ್ನು ಕಾಪಾಡಕ್ಕೆ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ ಸರ್ಕಾರ. ಫಾಲೋ ಮಾಡೋಣ ಅಷ್ಟೇ. ಓಕೆನಾ? ಕರೆಕ್ಟಾ? ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮ ಮನೆಗೆ ನಾನು ಬರಬೇಕು ಅಂತ ಇದ್ರೆ ನನಗೆ ಫೋನ್ ಮಾಡ್ರಿ. 24 hours ನಿಮಗೆ ನಾನು ಸಿಗ್ತೀನಿ. ಯಾರು ಫೋನ್ ಮಾಡಿದ್ರು, ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ರು ದಯದಾಕ್ಷಿಣ್ಯ ಇಲ್ಲ, ಬಂದ್ಬಿಡೋದೆ. ಒಂದು ದಿವಸ ಮುಂಚೆ ಹೇಳಿದ್ರೆ ನನಗೆ ತುಂಬಾ ಒಳ್ಳೇದಾಗುತ್ತೆ. ಪಾಸ್ಟರ್ ನಾಳೆ ಈ ಟೈಮ್ಗೆ ಬಂದ್ಬಿಡ್ರಿ ನಮ್ಮ ಮನೆಗೆ, ಪ್ರೇಯರ್ ಮಾಡೋಣ, ನಾವೆಲ್ಲರೂ ಫ್ಯಾಮಿಲಿ ಸೇರಿ ಪ್ರೇಯರ್ ಮಾಡೋಣ. ಫೋನ್ ಮಾಡಿ ಖಂಡಿತ ನಾನು ನಿಮ್ಮ ಮನೆಗೆ ಬರ್ತೀನಿ. ಪ್ರತಿಯೊಬ್ಬರು ಮನೆಗೆ ಬರುವಂತದಕ್ಕೆ ದೇವರನ್ನ ಇಟ್ಟಿದ್ದಾರೆ, ನಮ್ಮ ಆಶೀರ್ವಾದಕ್ಕೋಸ್ಕರನೇ. ದೇವರ ನಾಮ ಮಹಿಮೆ ಹೊಂದಲಿ. ದೇವರಿಗೆ ಶ್ರೇಷ್ಠವಾದದ್ದನ್ನು ಕಾಣಿಕೆ ಕೊಡೋಣ. ಕಾಣಿಕೆ ಕೊಡುವಂತ ವಿಷಯ ಬಂದ್ರೆ ಇದೊಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಕಾಣಿಕೆ ಕೊಡುವಂತ ವಿಷಯ ಬಂದ್ರೆ ಈ ವಾರ ಯಾವುದು ಕೊನೆ ಭಾನುವಾರ, ಕರೆಕ್ಟ್ ತಾನೆ? ನೆಕ್ಸ್ಟ್ ವೀಕ್, ನೆಕ್ಸ್ಟ್ ತಿಂಗಳಿಗೆ ಹೋಗ್ಬಿಡ್ತೀವಿ. ಕರೆಕ್ಟಾ? ನೆಕ್ಸ್ಟ್ ವಾರ ನಮ್ಗೆಲ್ಲರಿಗೂ ಜೋಬು ತುಂಬಿರುವಂತ ವಾರ, ನಮ್ಮೆಲ್ಲರ ಜೋಬು ತುಂಬಿರುವಂತ ವಾರ, 10ನೇ ಒಂದು ಭಾಗ ಕೊಡುವಂತ ವಾರ, ದೇವರ ಆಜ್ಞೆನ ಕೈಗೊಂಡು ನಡೆಯುವಂತ ವಾರ, ದೇವರಿಗೋಸ್ಕರ, ದೇವರ ಮಹಿಮೆಗೋಸ್ಕರ ದೇವರೇ ಅಂತ ಕೈ ಚಾಚುವಂತ ವಾರ. ದೇವರಿಗೆ ಶ್ರೇಷ್ಠವಾದದನ್ನ ಕೊಡೋಣ, ಯಾವಾಗಲೂ ಕೊಡೋರಾಗೋಣ. ನಮ್ಮ ಕಾಣಿಕೆಗಳನ್ನು ನಾವು ಸಲ್ಲಿಸುವ ಹಾಗೆ ನಾವು ಹಾಡುವಂತ ಸಂಗೀತಗಳಲ್ಲಿ 27ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 27ನೇ ಸಂಗೀತ. Thank you.
ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಸ್ವಾಮಿ ಶ್ರೇಷ್ಠವಾದ ಭಾಗವನ್ನು ನಿನ್ನ ಕೃಪಾಸನದಲ್ಲಿ ತಂದಿರುತ್ತೇವೆ. ದೇವರೇ, ಈ ಕಾಣಿಕೆಯನ್ನು ನಿನ್ನ ಆಶೀರ್ವಾದ ಮಾಡಿ ಸ್ವಾಮಿ. ಕೃತಜ್ಞತೆ ಕಾಣಿಕೆಯಾಗಿ ಹುಟ್ಟು ಹಬ್ಬದ ಸಂದೇಶವಾಗಿ ಕರ್ತನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಮಿ ಈ ಎಲ್ಲಾ ಕಾಣಿಕೆಗಳನ್ನು ಸ್ವಾಮಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ಕೃತಜ್ಞತೆಗೆ ಕಾಣಿಕೆ ಕೊಟ್ಟಿರುವಂತಹ ಪ್ರತಿ ಒಬ್ಬೊಬ್ಬರ ಮೇಲೆ ಈ ಎಲ್ಲಾ ಕಾಣಿಕೆಯ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ಹೆಸರಾಗಿ ನೀನು ಆಶೀರ್ವಾದ ಮಾಡುವ ಸ್ವಾಮಿ. ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈಯನ್ನು ಹಿಡಿದುಕೊಂಡು ನಡೆಸುತ್ತೇನೆ. ನೀನು ಬದುಕಿರುವ ದಿನವೆಲ್ಲ ನಿನ್ನ ಕೈಯನ್ನು ನಾನು ಬಿಡದೆ ನಿನ್ನನ್ನು ನಡೆಸುತ್ತೇನೆ. ನೀನು ನನ್ನ ಆಜ್ಞೆಗಳನ್ನು ಪರಿಪಾಲಿಸುವಂತ ನನ್ನ ಜನರಾಗಿದ್ದೀರಾ ಎಂಬುದಾಗಿ ನೀನು ಹೇಳಿ ಸ್ವಾಮಿ. ನಿನ್ನ ಧರ್ಮದ ಬಲಗೈಯನ್ನು ನಮ್ಮ ಮೇಲೆ ಚಾಚಿ ನಮ್ಮ ಹಸ್ತಗಳನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಸ್ವಾಮಿ ನಮ್ಮ ಜೀವನದ ಪ್ರಯಾಣವನ್ನು ನೀನು ನಡೆಸುತ್ತೀಯಾ ಎಂಬುದಾಗಿ ನಾವು ನಂಬುತ್ತೇವೆ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ, ನಿನ್ನ ವಾತ್ಸಲ್ಯ, ನಿನ್ನ ಕನಿಕರ ಪ್ರತಿಯೊಬ್ಬೊಬ್ಬರ ಮೇಲೆ ಇರಲಿ ಸ್ವಾಮಿ. ದೇಶವನ್ನು ಸಮಾಧಾನದಿಂದ ನಡೆಸು. ಎಲ್ಲ ಸಭೆಗಳಲ್ಲಿ ನಿನ್ನ ಆರಾಧನೆ ನಡೆಯಬೇಕು ಸ್ವಾಮಿ. ಕರ್ತನೆ, ಈ ಸಭೆಯಲ್ಲಿರುವ ಎಲ್ಲಾ ಜನರನ್ನು, ಎಲ್ಲಾ ಕುಟುಂಬದನ್ನು ನಿನ್ನ ಕೃಪೆಯಲ್ಲಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಆ ಆಶೀರ್ವಾದವೇನೆಂದರೆ ಆರೋಗ್ಯದಾಯಕನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುವುದು. ಚಿಕ್ಕವರಿಂದ ಮೊದಲುಗೊಂಡು ಸ್ವಾಮಿ ದೊಡ್ಡವರ ತನಕ ನಿನ್ನ ಕೃಪೆ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲಾ ಜನರ ಮೇಲೆ, ನಮ್ಮ ಪ್ರಾರ್ಥನೆಗಳ ಮೇಲೆ ಇರಲಿ ಸ್ವಾಮಿ. ನೀನು ಮಾತ್ರ ನಮ್ಮನ್ನು ನಡೆಸು ದೇವರಾತ್ಮ, ನೀನು ಮಾತ್ರ ನಮ್ಮನ್ನು ನಡೆಸು, ನೀನು ಮಾತ್ರ ನಮ್ಮನ್ನು ನಡೆಸು ಸ್ವಾಮಿ. ಈ ಪ್ರಾರ್ಥನೆ ತಿರುಗಿ ಬರಲಿರುವ ನಮ್ಮ ಸಂರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಎಲ್ಲರೂ ಹಾಗೆ ನಿಂತಿರುವಾಗ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಹೆಸರಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆ ಇರಲಿ. ಆಮೆನ್.